ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಕೋಲಾರ ಬಂಗಾರಪೇಟೆ ಶಾಖೆ ವಿರುದ್ಧ ಕರ್ನಾಟಕ ರಿಪಬ್ಲಿಕನ್ ಸೇನಾ ಜಿಲ್ಲಾಧ್ಯಕ್ಷ ಜಿ ಚಿಕ್ಕನಾರಾಯಣ ಗಂಭೀರ ಆರೋಪ ಮಾಡಿದ್ದಾರೆ. ರೈತರು ಸಾಲ ಪಡೆಯಲು ಅರ್ಹತೆ ಹೊಂದಿದ್ರೂ ಕೂಡ ಡಿಸಿಸಿ ಬ್ಯಾಂಕ್ ಸಿಬ್ಬಂದಿ 3 ವರ್ಷಗಳ ಕಾಲ ರೈತರನ್ನ ಅಲೆದಾಡಿಸುತ್ತಿರುವುದನ್ನು ತೀವ್ರವಾಗಿ ಖಂಡಿಸಿದರು. ಡಿಸಿಸಿ ಬ್ಯಾಂಕ್ನಲ್ಲಿ ನಡೆದಿರುವ ಎಲ್ಲ ಅವ್ಯವಹಾರಗಳನ್ನು ಲೋಕಾಯುಕ್ತ ತನಿಖೆ ಮಾಡಲು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡುತ್ತೇನೆ ಅಂತ ಗುಡುಗಿದ್ರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ಡಿಸಿಸಿ ಬ್ಯಾಂಕ್ನಲ್ಲಿ ಬಂಗಾರಪೇಟೆ ಡಿಸಿಸಿ ಬ್ಯಾಂಕಿನಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿಗಳ ಸಹಾಯಧನಗಳು ಬಂದಿದೆ. ಹಂಚಿಕೆ ಮಾಡಿರ್ತಕ್ಕಂಥದ್ದು ಪ್ರಸ್ತಾಪನೆ ಇಲ್ಲ. ಅರ್ಹ ಫಲಾನುಭವಿಗಳಿಗೆ ನೀಡತಕ್ಕಂಥ ಸಾಲ ಸೌಲಭ್ಯಗಳ ಬಗ್ಗೆ ಇದುವರೆಗೂ ಯಾವುದೇ ರೀತಿಯಾದಂಥ ಮಾಹಿತಿಗಳು ಇಲ್ಲ. ಅದರ ಪೈಕಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ 1 ಕೋಟಿ ರೂಪಾಯಿಗಳ ಸಾಲಕ್ಕಾಗಿ ನಾನು 10 ಜನ ರೈತರಿಗೆ ಸಾಲ ನೀಡುವಂತೆ ನಮಗೆ ಆಶ್ವಾಸನೆ ಕೊಟ್ಟಿದ್ದೆ, ಅಶ್ಯೂರೆನ್ಸ್ ಕೊಟ್ಟಿದ್ದೆ. ಆ ಅಶ್ಯೂರೆನ್ಸ್ ಕೊಟ್ಟಿರ್ತಕ್ಕಂಥ ವಿಚಾರಕ್ಕಾಗಿ ನಾನು ಅವರು ಫೈಲ್ಗಳನ್ನು ಸಿದ್ಧಪಡಿಸಿ ಅದಕ್ಕೆ ಬೇಕಾದ ದಾಖಲೆಗಳನ್ನು ಸರಿಪಡಿಸ್ರಿ ಅಂತ ಹೇಳಿದ್ರು. ಅದರ ಪ್ರಕಾರವಾಗಿ ದಾಖಲೆಗಳನ್ನು ಸರಿಪಡಿಸ್ಕೊಟ್ವಿ. ಅವರು ಹೇಳಿರ್ತಕ್ಕಂಥ ನಮ್ಮ ಒಂದು ಬಂಗಾರಪೇಟೆ ಡಿಸಿಸಿ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಪ್ಯಾನಲ್ ಅಡ್ವೊಕೇಟ್ ಅಂದರೆ ಅದಕ್ಕೆ ಆದಂಥ ಕಾನೂನು ಸಲಹೆಗಾರರು ಅಂತ ಹೇಳಿದ್ರೆ ಲಾಯರ್ ಇದ್ದಾರೆ. ಅವ್ರ ಬಳಿ ತಗೊಂಡು ಬಂದು ನಮಗೆ ಲೀಗಲ್ ಕೊಡ್ರಿ ಅಂತ 3 ವರ್ಷ ಆಗಿದೆ. 3 ವರ್ಷ ಲೋನ್ ಪೇಪರ್ ಆಗಿದೆ, ಲೋನ್ ಪೇಪರ್ ಸೈನ್ ಆಗಿದೆ, NOC ಆಗಿದೆ, NOCಗಳಾಗಿದೆ, NOCಗಳು ಸಹ ಆಗಿದೆ. ಎಲ್ಲ ಆದರೂ ಕೂಡ 3 ವರ್ಷಗಳ ಕಾಲದಿಂದ ಈ ಕಡತಗಳನ್ನು ಸಂಬಂಧಪಟ್ಟಂಥ ಬಂಗಾರಪೇಟೆ ಡಿಸಿಸಿ ಬ್ಯಾಂಕ್ ಶಾಖೆಯವರು ಇಟ್ಟುಕೊಂಡಿದ್ದು ಇವತ್ತು ನಾಳೆ ಎಂಬಂಥ 3 ವರ್ಷಗಳ ಕಾಲದಿಂದ ಈ ರೈತರನ್ನು ಸುತ್ತಾಡಿಸಿದ್ದಾರೆ. ಮೊದಲನೇದಾಗಿ ಬಂದು ತಿಪ್ಪಯ್ಯ ಗೌಡ ಕೆಂಪನಹಳ್ಳಿ, ಎರಡನೇದಾಗಿ ಬಂದು ವೆಂಕಟಪ್ಪ ಮುನಿಸ್ವಾಮಿ, ವೆಂಕಟೇಶಪ್ಪ ಬತ್ತಲಹಳ್ಳಿ, ದಾಮೋದರರಾವ್ ತೊಪ್ಪನಹಳ್ಳಿ ಕೊಳಮೂರು, ಆಮೇಲೆ ಸಾಕರ್ಸನಹಳ್ಳಿ ಸಂಪಂಗಿ, ದಾಸರನಹಳ್ಳಿ ಬಂದು ವಿಶ್ವನಾಥರಾವ್. ಪಾಪ ಅರ್ಹಪರು ಎಲ್ಲರೂ ಇವರು ಹೇಳಿದ ರೀತಿಯಲ್ಲೇ ದಾಖಲೆಗಳನ್ನು ಸಿದ್ಧಪಡಿಸ್ಕೊಟ್ಟಿದ್ದೀವಿ. ದಾಖಲೆಗಳನ್ನು ಸಿದ್ಧಪಡಿಸಿಕೊಟ್ಟಾಗಲೂ 3 ವರ್ಷದಿಂದ ಯಾವುದೇ ರೀತಿಯಾದ ಸಾಲ ಸೌಲಭ್ಯಗಳನ್ನು ಬಂಗಾರಪೇಟೆ ಡಿಸಿ ಬ್ಯಾಂಕ್ನಿಂದ ಯಾರಿಗೂ ವಿತರಣೆ ಮಾಡಲಿಲ್ವಾ? ಅದು ಸಂಪೂರ್ಣವಾಗಿ ಲೋಕಾಯುಕ್ತ ತನಿಖೆ ಆಗಬೇಕು. ಜೊತೆಗೆ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನಗಳು ಎಷ್ಟು ಕೋಟಿಗಳ ಅನುದಾನ ಬಂದಿದೆ ಅದನ್ನು ತನಿಖೆ ಆಗಬೇಕು. ಜೊತೆಗೆ ಸಹಾಯಧನಗಳನ್ನು ಯಾವ ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ದಾರೆ ಅಂತ ತನಿಖೆ ಆಗಬೇಕು. ಒಟ್ಟಾರೆ ಸ್ತ್ರೀಶಕ್ತಿ ಸಂಘಗಳು ಎಷ್ಟು ಜನ ಇದ್ದಾರೆ ಅದು ಸಹಾಯಧನಗಳು ಜೊತೆಗೆ ಸ್ತ್ರೀಶಕ್ತಿ ಸಂಘಗಳ ಒಂದು ರಿಕವರಿ ಅಂದರೆ ಸಾಲ ವಸೂಲಾತಿ ಯಾವ ಖಾತೆಗೆ ರೆಮಿಟೆನ್ಸ್ ಮಾಡಿದ್ದಾರೆ ಆ ರೆಮಿಟೆನ್ಸ್ ಮಾಡಿರ್ತಕ್ಕಂಥದ್ದು ತನಿಖೆ ಆಗಬೇಕು. ಇದು ನಾನು ಇಲ್ಲಿಗೆ ಪತ್ರಿಕೆ ಹೇಳ್ಕೊಂಡು ಕೊಟ್ಟಿದ್ದೇನೆ, ನಾವು ಹೋರಾಟ ಅಲ್ಲ, ನಾನು ಬಂದು ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ. ಇದನ್ನು ದಾಖಲೆಗಳನ್ನು ಆಧರಿಸಿ ರೈತರು ಕೊಟ್ಟಿರ್ತಕ್ಕಂಥ ಫೈಲ್ಗಳನ್ನು ಆಧರಿಸಿ ಅವರ ದಾಖಲೆಗಳನ್ನು ಸಹ ಸಂಪೂರ್ಣವಾದಂಥ ದಾಖಲೆಗಳನ್ನು ಆಧರಿಸಿ ಅವರು ಬ್ಯಾಂಕ್ನವರು ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸ್ಕೊಂಡು 3 ವರ್ಷದಿಂದ ಬ್ಯಾಂಕಲ್ಲಿ ಇಟ್ಕೊಂಡು ಇದುವರೆಗೂ ಸಾಲಗಳು ಕೊಟ್ಟಿಲ್ಲ. ಬ್ಯಾಲೆನ್ಸ್ ಬಂದ್ಕೊಂಡ್ರು 100 ಕೋಟಿ 200 ಕೋಟಿ ನುಂಗಿದ್ದಾರೆ.